ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಆಗಿ ನೆಟ್ಫ್ಲಿಕ್ಸ್ ಬಗ್ಗೆ. ನಿಮಗೆ ಗೊತ್ತಿರಬಹುದು ಜನವರಿ 1ನೇ ತಾರೀಕು ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ಗೆ ಮೂವ್ ಆನ್ ಆಗ್ತಾರೆ. ಅಂಡ್ ಇನ್ ಮುಂದೆ ನಮಗೆ ಮಂಡೇ ನೈಟ್ ರೋ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಜನವರಿ 1ನೇ ತಾರೀಕು ನಮಗೆ ಯಾವುದೇ ರೀತಿಯ ಮಂಡೇ ನೈಟ್ ರೋ ನೋಡೋದಕ್ಕೆ ಸಿಗುದಿಲ್ಲ, ಯಾಕಂದ್ರೆ ಜನವರಿ 1ನೇ ತಾರೀಕು ಗುರುವಾರ ಆಗಿರೋದ್ರಿಂದ ಜನವರಿ 6ನೇ ತಾರೀಕು ನಮಗೆ ಮಂಡೇ ನೈಟ್ ರೋ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬಟ್ ಈ ಡೀಲಿಂಗ್ಸ್ ಎಲ್ಲದು ಕೂಡ ಜನವರಿ 1ನೇ ತಾರೀಕೆ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ಕನ್ಫ್ಯೂಷನ್ ಆಗ್ತಿರೋ ವಿಚಾರ ಏನಪ್ಪಾ ಅಂದ್ರೆ ರೀಸೆಂಟ್ ಆಗಿ ಡಬ್ಲ್ಯೂ ಲೈವ್ ಇವೆಂಟ್ ಅಲ್ಲಿ ಈ ಒಂದು ಗ್ರಾಫಿಕ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಡಬ್ಲ್ಯೂ ಕಮ್ ಟು ನೆಟ್ಫ್ಲಿಕ್ಸ್ ಜನವರಿ 1st, ರಾ, NXT, ಸ್ಮ್ಯಾಕ್ ಡೌನ್, ರಸಲ್ಮೇನಿಯಾ, ಸಮ್ಮರ್ ಸ್ಲಾಮ್, ರಾಯಲ್ ರಂಬಲ್, ಸರ್ವೈವರ್ ಸೀರೀಸ್, ವಾರ್ ಗೇಮ್, ಮನಿ ಇನ್ ದ ಬ್ಯಾಂಕ್, ಎಲಿಮಿನೇಷನ್ ಚೇಂಬರ್, ಕ್ರೌನ್ ಜುವೆಲ್, ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಹಾಗೆ ಬ್ಯಾಕ್ಲಾಶ್. ಇಷ್ಟು ಪ್ರೀಮಿಯಂ ಲೈವ್ ಇವೆಂಟ್ಗಳು ಹಾಗೆ ಶೋಸ್ಗಳು ನಿಮಗೆ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅನ್ನೋ ಒಂದು ರೀತಿ ಡಬ್ಲ್ಯೂ ಅವರು ಈ ಒಂದು ಗ್ರಾಫಿಕ್ ಅಲ್ಲಿ ತಿಳಿಸ್ತಾ ಇದ್ದಾರೆ. ಬಟ್ ನಿಮ್ಗೆ ಗೊತ್ತಿರಬಹುದು, ಸ್ಮ್ಯಾಕ್ ಡೌನ್ USA ನೆಟ್ವರ್ಕ್ ಗೆ ವಾಪಸ್ ಹೋಗ್ತಾ ಇದೆ ಅಂಡ್ NXT ಕೂಡ ಬೇರೊಂದು ನೆಟ್ವರ್ಕ್ ಗೆ ಹೋಗ್ತಾ ಇದೆ. ಪ್ರೀಮಿಯಂ ಲೈವ್ ಇವೆಂಟ್ಸ್ ಗಳು ಪ್ರಾಬಬ್ಲಿ ನಮಗೆ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಬಟ್ ಇಲ್ಲಿ ಸ್ಮ್ಯಾಕ್ ಡೌನ್ ಆಗಿ NXT ಕೂಡ ಡಬ್ಲ್ಯೂ ಅವರು ಯಾಕೆ ಫೀಚರ್ ಮಾಡಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಪ್ರಾಬಬ್ಲಿ ಲೈವ್ ಶೋ ಮುಗಿದ ಮೇಲೆ ನೆಟ್ಫ್ಲಿಕ್ಸ್ ಅಲ್ಲೂ ಕೂಡ ಈ ಒಂದು ಶೋನ ನಾವು ಮತ್ತೆ ರೀಟೆಲಿಕಾಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ನೆಟ್ಫ್ಲಿಕ್ಸ್ ಅಲ್ಲಿ ಈ ಒಂದು ಶೋಗಳನ್ನ ಡಬ್ಲ್ಯೂ ಅವರು ಅಪ್ಲೋಡ್ ಮಾಡಿ ಬಿಡಬಹುದು. ಏನೇ ಆಗ್ಲಿ, ಇಷ್ಟು ಶೋಸ್ಗಳು ನಮಗೆ, ಇಷ್ಟು ಪ್ರೀಮಿಯಂ ಲೈವ್ ಇವೆಂಟ್ಗಳು ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನೆಟ್ಫ್ಲಿಕ್ಸ್ ಗೆ ಹೋಗೋದ್ರಿಂದ ಏನಪ್ಪಾ ಉಪಯೋಗ ಅಂತ ನಿಮ್ಗೆ ಗೊತ್ತಿರಬಹುದು. ನಮಗೆ PGOG TV14 ಮತ್ತೊಮ್ಮೆ ನೋಡೋದಕ್ಕೆ ಸಿಗುತ್ತೆ. ಈಗಾಗಲೇ ಡಬ್ಲ್ಯೂ ನ ನೋಡ್ತಾ ಇದ್ರೆ ನಿಮಗೆ ಹಿಂಟ್ಸ್ ಗಳು ನೋಡೋದಕ್ಕೆ ಸಿಕ್ಕಿರುತ್ತೆ. ಬ್ರೂಟಾಲಿಟಿಗಳು ನಮಗೆ ಡಬ್ಲ್ಯೂ ಅಲ್ಲಿ ಜಾಸ್ತಿ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ ಗೈಸ್, ಡಬ್ಲ್ಯೂ ಅಲ್ಲಿ ನಮಗೆ ಅಡ್ವರ್ಟೈಸ್ಮೆಂಟ್ ಗಳು ನೋಡೋದಕ್ಕೆ ಸಿಗುತ್ತಲ್ಲ. ಡಬ್ಲ್ಯೂ ಮಂಡೇ ನೈಟ್ ರೋ ಹಾಗೆ ಶೋಸ್ ಗಳು ಲೈವ್ ಆಗಿ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ. ಬಟ್ ಮಧ್ಯದಲ್ಲಿ ನಮಗೆ ಆಡ್ಸ್ ಬರುತ್ತೆ. ಆ ಆಡ್ಸ್ ಬಂದಾಗ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳು ಏನ್ ಮಾಡ್ತಾ ಇರ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಬಟ್ ಡಬ್ಲ್ಯೂ ಅವರು ನೆಟ್ಫ್ಲಿಕ್ಸ್ ಗೆ ಹೋದಾಗ ಆ ಆಡ್ಸ್ ಟೈಮ್ ಅಲ್ಲಿ ಡಬ್ಲ್ಯೂ ಅವರು ಏನ್ ಮಾಡ್ತಾ ಇರ್ತಾರೆ, ಸೂಪರ್ ಸ್ಟಾರ್ಸ್ ಗಳು ಏನ್ ಮಾಡ್ತಾ ಇರ್ತಾರೆ ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಲೈವ್ ಆಗಿ ಮೊಬೈಲ್ ಅಲ್ಲಿ ನೋಡ್ತಾ ಇರ್ತೀವಲ್ಲ, ಪ್ರೀಮಿಯಂ ನ ಪರ್ಚೇಸ್ ಮಾಡ್ಕೊಂಡಿದ್ರೆ ಆಡ್ ಫ್ರೀ ನೆಟ್ಫ್ಲಿಕ್ಸ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಆಗ ಪ್ರೀಮಿಯಂ ಯಾರ ಹತ್ರ ಇರುತ್ತೆ, ನೆಟ್ಫ್ಲಿಕ್ಸ್ ಪ್ರೀಮಿಯಂ ಯಾರ ಹತ್ರ ಇರುತ್ತೋ ಅವರು ಆಡ್ಸ್ ಟೈಮ್ ಅಲ್ಲೂ ಕೂಡ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳು ಏನ್ ಮಾಡ್ತಾ ಇರ್ತಾರೆ ಅಂತ ಆರಾಮಾಗಿ ನೋಡಬಹುದು. ನಾವು ತುಂಬಾ ಲೀಕ್ಡ್ ಫುಟೇಜಸ್ ಗಳಲ್ಲಿ ನೋಡಿರ್ತೀವಿ. ರ್ಯಾಂಡಿ ಓಟನ್ ಅವರು ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ, ಆಸ್ಟನ್ ಥಿಯರಿ ಅವರು ನೀರು ಕುಡಿತಾ ಇರ್ತಾರೆ. ಈ ಪ್ಯಾಂಡಮಿಕ್ ಏರಾದಲ್ಲಂತೂ ಇಬ್ರು ಕೂಡ ಸೇರ್ಕೊಂಡು ಜೂಟಾಟನು ಕೂಡ ಆಡ್ತಾ ಇದ್ರು. ಅದನ್ನೆಲ್ಲದನ್ನು ಕೂಡ ನೋಡಿದ್ವಿ. ಬಟ್ ಡಬ್ಲ್ಯೂ ಅವರು ನೆಟ್ಫ್ಲಿಕ್ಸ್ ಗೆ ಹೋದಾಗ ಈ ಒಂದು ಆಡ್ ಬರುತ್ತಲ್ಲ, ಆ ಒಂದು ಟೈಮಲ್ಲೂ ಕೂಡ ಸೂಪರ್ ಸ್ಟಾರ್ಸ್ ಗಳು ರೆಸ್ಸಲ್ ನ ಕಂಟಿನ್ಯೂ ಮಾಡೋ ರೀತಿ ಯಾವ್ದಾದ್ರು ಒಂದು ರೀತಿಯ ಐಡಿಯಾನ ತಗೊಂಡ್ ಬರ್ಬೋದು. ನೋಡೋಣ ಗೈಸ್, ನೆಟ್ಫ್ಲಿಕ್ಸ್ ಗೆ ಹೋಗೋದಕ್ಕಂತೂ ನಾನು ಸಖತ್ ವೆಯ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಿಕೇಶಿ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ರಿಕೇಶಿ ಅವರು ಬ್ಲಡ್ ಲೈನ್ ಗೆ ಮ್ಯಾನೇಜರ್ ಆಗಿ ಬರ್ಬಹುದು, ಜಿಮ್ಮಿ ಹಾಗೆ ಜೇ ಊಸೋ ಅವರ ಮ್ಯಾಚ್ ಅಲ್ಲಿ ರೆಫ್ರಿ ಆಗಿ ಬರ್ಬಹುದು ಅಂತ ತುಂಬಾನೇ ಅಪ್ಡೇಟ್ ಗಳು ಬರ್ತಾ ಇತ್ತು. ಅಂಡ್ ನಮ್ಮ ರಿಕೇಶಿ ಅವರು ಕೂಡ ಬರೀ ಮಾತಾಡ್ತಾ ಇರ್ತಾರೆ, ನಾನು ಹಂಗೂ ಕೂಡ ಬರ್ಬಹುದು, ಹಿಂಗೂ ಕೂಡ ಬರ್ಬಹುದು ಅಂತ. ಅಂಡ್ ರೀಸೆಂಟ್ ಆಗಿ ಅವರು ಒಂದು ಸ್ಟೇಟ್ಮೆಂಟ್ ನೇ ಕೊಟ್ಟಿದ್ರು, ನಾನು ಬರೋದಕ್ಕೆ ರೆಡಿ ಇದ್ದೀನಿ, ಬಟ್ ನನ್ನ ಟೈಮು ಸರಿಯಾಗಿ ನಾನು ಅದಕ್ಕೆ ಕೊಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಡಬ್ಲ್ಯೂ ಅಲ್ಲಿ ತುಂಬಾನೇ ಟ್ರಾವೆಲ್ ಮಾಡಬೇಕು. ಅಂಡ್ ಈಗ ನನಗೆ ರೆಸ್ಲಿಂಗ್ ಬಿಟ್ರೆ ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ಮಕ್ಕಳು ಮೊಮ್ಮಕ್ಕಳು ಜೊತೆ ಆಟ ಆಡೋದು ಕೂಡ ಒಂದು ಕೆಲಸ ಅಂತ ನಮ್ಮ ರಿಕೇಶಿ ಅವರು ಹೇಳಿದ್ರು. ಬಟ್ ಈಗ ಮತ್ತೊಮ್ಮೆ ನಮ್ಮ ರಿಕೇಶಿ ಅವರು ಬ್ಲಡ್ ಲೈನ್ ಗೆ ವೈಸ್ ಮ್ಯಾನ್ ಆಗಿ ಬರೋದ್ರ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಹೇಳ್ತಾರೆ, ನಾನು ಬ್ಲಡ್ ಲೈನ್ ಜೊತೆ ಜಾಯಿನ್ ಆಗೋದಕ್ಕೆ ರೆಡಿ, ಬಟ್ ನಾನು ಇಲ್ಲಿ ಗುಡ್ ಬ್ಲಡ್ ಲೈನ್ ಜೊತೆನೂ ಕೂಡ ಇರ್ತೀನಿ, ಹಾಗೆ ಬ್ಯಾಡ್ ಬ್ಲಡ್ ಲೈನ್ ಜೊತೆನೂ ಕೂಡ ಇರ್ತೀನಿ. ಅಂದ್ರೆ ನಾನು ಯಾವುದೇ ಒಂದು ಪಾರ್ಟಿನ ಸಪರೇಟ್ ಆಗಿ ಸೇರ್ಕೊಳ್ಳೋದಿಲ್ಲ. ನಾನು ಸೋಲೋ ಸಿಕ್ಕೋ ಅವ್ರನ್ನೇ ಜಾಯಿನ್ ಆಗಿ ಅವ್ರ ಜೊತೆನೇ ಇರೋದಕ್ಕೆ ಇಷ್ಟಪಡೋದಿಲ್ಲ. ನನ್ನ ಈ ಕಡೆ ರೋಮನ್ ರೈನ್ಸ್, ಜಿಮ್ಮಿ ಊಸೋ, ಜೇ ಊಸೋನ ಜಾಯಿನ್ ಆಗಿ ಅವ್ರ ಜೊತೆನೇ ಇರೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ನನ್ನ ಮಕ್ಕಳೇ. ಸೊ ನಾನು ಇಬ್ರು ಜೊತೆ ಕೂಡ ವರ್ಕ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ ಅಂತ ನಮ್ಮ ರಿಕೇಶಿ ಅವರು ಹೇಳ್ತಾ ಇದ್ದಾರೆ. ಈ ರೀತಿ ಅವರು ಬರೀ ಸ್ಟೇಟ್ಮೆಂಟ್ ನೇ ಕೊಡ್ತಾ ಇದ್ದಾರೆ ಹೊರತು ಡಬ್ಲ್ಯೂಗಂತೂ ಬರೋದಕ್ಕೆ ಆಗ್ತಾ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರ್ತಕ್ಕಂಥದ್ದು ಡಬ್ಲ್ಯೂ ಟಾಪ್ 10 ಮರ್ಚಂಡೈಸ್ ಸೆಲ್ಲರ್ಸ್ ಗಳ ಬಗ್ಗೆ. 2024ರ 6 ತಿಂಗಳು ಮುಗ್ದಿದೆ. ಅಂಡ್ ಈ 6 ತಿಂಗಳಲ್ಲಿ ಯಾರ್ಯಾರು ಟಾಪ್ ಮರ್ಚಂಡೈಸ್ ಸೆಲ್ಲರ್ಸ್ ಆಗಿದ್ದಾರೆ, ಯಾರು ಡಬ್ಲ್ಯೂ ಗೆ ಜಾಸ್ತಿ ಮರ್ಚಂಡೈಸ್ ಗಳನ್ನ ಸೇಲ್ಸ್ ಮಾಡೋದ್ರ ಮುಖಾಂತರ ಪ್ರಾಫಿಟ್ ನ ತಂದು ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದ್ರೆ,
ಟಾಪ್ 1 ಅಲ್ಲಿ ಇಲ್ಲಿ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಕ್ಕಿದ್ದಾರೆ. ಅಂಡ್ ಇವರು 2024ರ 6 ತಿಂಗಳಲ್ಲಿ 15 ಮಿಲಿಯನ್ ಮರ್ಚೆಂಡೈಸ್ ಗಳನ್ನ ಸೇಲ್ಸ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ಕೋಡಿ ರೋಡ್ಸ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಕೋಡಿ ರೋಡ್ಸ್ ಅವರು $10 ಮಿಲಿಯನ್ ಗಳ ವರ್ತಿನ ಮರ್ಚೆಂಡೈಸ್ ನ ಸೇಲ್ಸ್ ಮಾಡಿದ್ದಾರೆ. ಅಂಡ್ ಅದಾದ್ಮೇಲೆ ನಮಗೆ ರ್ಯಾಂಡಿ ಆರ್ಟನ್ ಅವರು ಇವರು ಕೂಡ ಸೇಮ್ ಇದ್ದಾರೆ. ಅಂಡ್ ಅದಾದ್ಮೇಲೆ ನಮಗೆ ಸೆತ್ ರಾಲಿನ್ಸ್ ಅವರು ಇದ್ದಾರೆ 9 ಮಿಲಿಯನ್, ಡ್ರೂ ಮ್ಯಾಕೆಂಟೈರ್ 8 ಮಿಲಿಯನ್, ಸಿಎಂ ಪಂಕ್ 8 ಮಿಲಿಯನ್, ಕೆವಿನ್ ಓಯನ್ಸ್ 7 ಮಿಲಿಯನ್, ಫಿನ್ ಬ್ಯಾಲರ್ 7 ಮಿಲಿಯನ್, ಜೇ ಊಸೋ 7 ಮಿಲಿಯನ್, ಹಾಗೆ ನಮ್ಮ ರಿಯಾ ರಿಪ್ಲಿ ಅವರು 8 ಮಿಲಿಯನ್. ರಾಕ್ ಅವರ ನೇಮು ಇಲ್ಲ, ಯಾಕಂದ್ರೆ ರಾಕ್ ಅವರು ಅದಾದ್ಮೇಲೆ ಅಲ್ವಾ ರಿಟರ್ನ್ ಆಗಿದ್ರು. ಸೊ ಅಲ್ಲಿ ಇಲ್ಲಿಗೆ ಸರಿ ಆಯ್ತು. ರಾಕ್ ಅವರ ನೇಮು ಇಲ್ಲಿ ನಮಗೆ ನೋಡೋದಿಕ್ಕೆ ಸಿಕ್ಕಿಲ್ಲ. ಐ ಥಿಂಕ್ ರಾಕ್ ಅವರ ಎಲ್ಲಾ ಮರ್ಚೆಂಡೈಸ್ ಪ್ರಾಫಿಟ್ ಕೂಡ ಅವರೇ ಇಟ್ಕೋತಾರೆ ಅಂತ ಅನ್ಕೋತೀನಿ. ಆ ಒಂದು ರೀಸನ್ ಇಂದನೂ ಕೂಡ ಇದರಲ್ಲಿ ನಮ್ಮ ರಾಕ್ ಅವರ ನೇಮ್ ಇಲ್ಲ. ಏನೇ ಆಗ್ಲಿ 2024ರ ಮೊದಲ ಆಫ್ ಅಲ್ಲಿ ಟಾಪ್ ಮರ್ಚೆಂಡೈಸ್ ಸೆಲ್ಲರ್ಸ್ ಗಳು ಇವರೇ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಹಾಗೆ ಸೋಲೋ ಸಿಕೋವಾ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಸೋಲೋ ಸಿಕೋವಾ ಅವರು ಚಾಲೆಂಜ್ ಮಾಡ್ತಾರೆ ಕೋಡಿ ರೋಡ್ಸ್ ಅವರಿಗೆ. ಅಂಡ್ ಆ ಒಂದು ಚಾಲೆಂಜ್ ನಮ್ಮ ಕೋಡಿ ರೋಡ್ಸ್ ಅವರು ಒಪ್ಕೋತಾರೆ. ನಿನಗೆ ಮ್ಯಾಚ್ ಬೇಕಲ್ವಾ ಸಮ್ಮರ್ ಸ್ಲಾಮ್ ಅಲ್ಲಿ, ನನ್ನ ಈ ಒಂದು ಚಾಂಪಿಯನ್ಶಿಪ್ ಗೆ ಆ ಒಂದು ಮ್ಯಾಚ್ ನಾನು ನಿನಗೆ ಕೊಡ್ತಾ ಇದ್ದೀನಿ ಅಂತ. ಅಂಡ್ ಡಬ್ಲ್ಯೂ ಅವರು ಆ ರೀತಿ ಎಲ್ಲ ಆದ್ರೂ ಕೂಡ ಈ ಒಂದು ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿರಲಿಲ್ಲ. ಬಟ್ ಈಗ ಈ ಒಂದು ಮ್ಯಾಚ್ ನ ಅಫಿಷಿಯಲ್ ಆಗಿ ಸಮ್ಮರ್ ಸ್ಲಾಮ್ ಗೆ ಕನ್ಫರ್ಮ್ ಕೂಡ ಮಾಡಿದೆ. ಕೋಡಿ ರೋಡ್ಸ್ ವರ್ಸಸ್ ಸೋಲೋ ಸಿಕೋವಾ ಅವರ ನಡುವೆ ನಮಗೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಿಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಸೊ ಈಗ ನಮಗೆ ಸಮ್ಮರ್ ಸ್ಲಾಮ್ ಗೆ ಡಬ್ಲ್ಯೂ ಅವರು ಟೋಟಲ್ ಆಗಿ 4 ಮ್ಯಾಚಸ್ ಗಳನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಗಂತರ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್. ಅಂಡ್ ಈ ಒಂದು ಮ್ಯಾಚ್ ನ ಬೆಟ್ಟಿಂಗ್ ಓಡ್ಸ್ ಕೂಡ ರಿಲೀಸ್ ಆಗಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗಂತರ್ ಅವರು ಕ್ಲಿಯರ್ ಫೇವರೇಟ್ ಆಗಿದ್ದಾರೆ. ಅವರು ಈ ಒಂದು ಮ್ಯಾಚ್ ಅಲ್ಲಿ ಡೇಮಿಯನ್ ಪ್ರೀಸ್ಟ್ ಅವ್ರನ್ನ ಸೋಲಿಸ್ತಾರೆ ಅಂತ ಬೆಟ್ಟಿಂಗ್ ಓಡ್ಸ್ ಹೇಳ್ತಾ ಇದೆ. -1000 ಆಡ್ಸ್ ನಮ್ಮ ಗಂತರ್ ಅವರು ಪಡ್ಕೊಂಡಿದ್ರೆ +550 ಆಡ್ಸ್ ಅಲ್ಲಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಇದ್ದಾರೆ. ಅಂಡ್ ಈಗ ಇತ್ತೀಚೆಗೆ ಈ ಒಂದು ಆಡ್ಸ್ ಅಲ್ಲಿ ನಮ್ಮ ಗಂತರ್ ಅವರು ಡೇಮಿಯನ್ ಪ್ರೀಸ್ಟ್ ಅವ್ರನ್ನ ಸೋಲಿಸೋದಕ್ಕೆ ಇನ್ನೂ ಕೂಡ ಫೇವರೇಟ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಕೋಡಿ ರೋಡ್ಸ್ ಹಾಗೆ ಸೋಲೋ ಸಿಕೋವಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ, ಆ ಒಂದು ಮ್ಯಾಚ್ ಅಲ್ಲೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಕ್ಲಿಯರ್ ಫೇವರೇಟ್ ಆಗಿದ್ದಾರೆ -3000 ಆಡ್ಸ್ ಪ್ರಕಾರ. ನಮ್ಮ ಸೋಲೋ ಸಿಕೋವಾ ಅವರು +900 ಆಡ್ಸ್ ನ ಪಡ್ಕೊಳ್ಳೋದ್ರ ಮುಖಾಂತರ ಅಂಡರ್ ಡಾಗ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಡಬ್ಲ್ಯೂ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಲಿವ್ ಮಾರ್ಗನ್ ಹಾಗೆ ರಿಯಾ ರಿಪ್ಲಿ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ಫೇವರೇಟ್ ಆಗಿದ್ದಾರೆ -200 ಆಡ್ಸ್ ಪ್ರಕಾರ. ಅಂಡ್ ನಮ್ಮ ರಿಯಾ ರಿಪ್ಲಿ ಅವರು +150 ಆಡ್ಸ್ ಅಲ್ಲಿ ಅಂಡರ್ ಡಾಗ್ ಆಗಿದ್ದಾರೆ. ಸೊ ಈ ಒಂದು ಮ್ಯಾಚ್ ನ ಬೆಟ್ಟಿಂಗ್ ಓಡ್ಸ್ ಕೂಡ ಬದಲಾಗೋ ಚಾನ್ಸಸ್ ಇದೆ. ಫೈನಲ್ ಬೆಟ್ಟಿಂಗ್ ಓಡ್ಸ್ ಅಲ್ಲಿ ನೋಡೋಣ ಯಾರು ವಿನ್ನರ್ ಆಗ್ತಾರೆ ಅಂತ. ಇದಾದ್ಮೇಲೆ ನಮಗೆ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಬೇಲಿ ಹಾಗೆ ನಾಯಾ ಜಾಕ್ಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬೇಲಿ ಅವರು ಇಷ್ಟು ದಿನ ಕ್ಲಿಯರ್ ಫೇವರೇಟ್ ಆಗಿದ್ರು. ಬಟ್ ಈಗ ನಮ್ಮ ನಾಯಾ ಜಾಕ್ಸ್ ಅವರು -140 ಆಡ್ಸ್ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ಗೆಲ್ಲೋದಕ್ಕೆ ಕ್ಲಿಯರ್ ಫೇವರೇಟ್ ಆಗಿದ್ದಾರೆ. ಅಂಡ್ ನಮ್ಮ ಬೇಲಿ ಅವರು +100 ಆಡ್ಸ್ ನ ಪಡ್ಕೊಂಡಿದ್ದಾರೆ. ಸೊ ಈಗ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನಾಯಾ ಜಾಕ್ಸ್ ಅವರು ಗೆಲ್ತಾರೆ ಅಂತ ಬೆಟ್ಟಿಂಗ್ ಓಡ್ಸ್ ಹೇಳ್ತಾ ಇದೆ. ಅಂಡ್ ಫೈನಲ್ ಆಗಿ ಇನ್ನೂ ಕೂಡ ಕನ್ಫರ್ಮ್ ಆಗಬೇಕಾದಂತಹ ಮ್ಯಾಚ್, ಆಕ್ಚುಲಿ ಇದನ್ನ ನಾವು ಕನ್ಫರ್ಮ್ ಅಂತ ಅನ್ಕೋಬಹುದು. ಡಬ್ಲ್ಯೂ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಎಲೆನೈಟ್ ಹಾಗೆ ಲೋಗನ್ ಪೋಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಎಲೆನೈಟ್ ಅವರು 100% ಗೆದ್ದೇ ಗೆಲ್ತಾರೆ ಅಂತ ಬೆಟ್ಟಿಂಗ್ ಓಡ್ಸ್ ಹೇಳ್ತಾ ಇದೆ. ಯಾಕಂದ್ರೆ ಅವರ ಆಡ್ಸ್ -1000 ಇದ್ರೆ ನಮ್ಮ ಲೋಗನ್ ಪೋಲ್ ಅವರ ಆಡ್ಸ್ +550 ಇದೆ. ಸೊ ಇಷ್ಟು ಗೈಸ್ ಟೋಟಲ್ ಆಗಿ 5 ಮ್ಯಾಚಸ್ ಗಳು ನಮಗೆ ನೋಡೋದಿಕ್ಕೆ ಸಿಗಬಹುದು ಸದ್ಯಕ್ಕೆ. ಅಂಡ್ ಈ 5 ಮ್ಯಾಚಸ್ ಗಳ ಬೆಟ್ಟಿಂಗ್ ಓಡ್ಸ್ ಹೀಗಿದೆ. ನಿಮ್ಮ ಪ್ರಕಾರ ಇನ್ನು ಎಷ್ಟು ಮ್ಯಾಚಸ್ ಗಳು ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಿಕ್ಕೆ ಸಿಗಬಹುದು? ಅಂಡ್ ಈ ಬೆಟ್ಟಿಂಗ್ ಓಡ್ಸ್ ಪ್ರಕಾರನೇ ವಿನ್ ಆಗ್ತಾರಾ ಅಥವಾ ನಿಮ್ಮ ಪ್ರಕಾರ ಯಾರ್ಯಾರು ಗೆಲ್ಲಬಹುದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.